3000 ವರ್ಷಗಳಿಂದ ಜೀವಂತನಿರುವ ಒಬ್ಬ ಯೋಧನ ಕತೆ ಕೇಳಿದ್ದೀರಾ? ಮರಣವೂ ಸ್ವೀಕರಿಸದ ಶಾಪ, ಗಾಯವೂ ಎಂದಿಗೂ ಗುಣವಾಗದ ದಂಡನೆ, ಏಕಾಂತವೇ ಜೀವಿತವಾದ ಶಾಪಿತ ಆತ್ಮ, ಅವನೇ ಅಶ್ವತ್ಥಾಮ. ಇದು ಕೇವಲ ಪುರಾಣ ಕಥೆಯಲ್ಲ, ಇದು ಪ್ರತೀಕಾರ, ಪಾಪ ಮತ್ತು ಶಾಪದ ಕಥೆ. ಕುರುಕ್ಷೇತ್ರದ ರಣಾಂಗಣದಲ್ಲಿ ದ್ರೋಣಾಚಾರ್ಯರ ಪರಾಕ್ರಮವನ್ನು ಯಾರೂ ಎದುರಿಸಲಿಲ್ಲ. ಆದರೆ ಧರ್ಮಯುದ್ಧದಲ್ಲಿ ಒಂದು ಸುಳ್ಳು ಮಾತು ಇತಿಹಾಸವನ್ನೇ ಬದಲಿಸಿತು. ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಹತನಾದನು. ಈ ಮಾತು ಕೇಳಿದ ದ್ರೋಣಾಚಾರ್ಯರು ಆತ್ಮಬಲ ಕಳೆದುಕೊಂಡರು. ಅದು ಆನೆನಾ ಅಥವಾ ಅವನು ಮಗನ? ಸತ್ಯ ಗೊತ್ತಾಗುವ ಮುನ್ನವೇ ಅವರು ಯುದ್ಧ ಭೂಮಿಯಲ್ಲಿ ಬಲಿಯಾದರು. ತಂದೆ ಅಶ್ವತ್ಥಾಮರ ಸಾವಿನ ಸುದ್ದಿಯನ್ನು ಕೇಳಿದ ಅಶ್ವತ್ಥಾಮನ ಹೃದಯದಲ್ಲಿ ಆ ಕ್ಷಣದಲ್ಲಿ ಪ್ರತೀಕಾರದ ಬೀಜ ಬಿತ್ತಲ್ಪಟ್ಟಿತು. ಕುರುಕ್ಷೇತ್ರದ ಯುದ್ಧ ಮುಗಿದಿತ್ತು. ಪಾಂಡವರು ಗೆದ್ದಿದ್ದರು. ಆದರೆ ಅಶ್ವತ್ಥಾಮನ ಕೋಪ ಇನ್ನೂ ಜೀವಂತವಾಗಿಯೇ ಇತ್ತು. ಆ ದಿನ ರಾತ್ರಿ ಕತ್ತಲೆಯ ನಡುವೆ ಅವನು ಪಾಂಡವರ ಶಿಬಿರಕ್ಕೆ ನುಗ್ಗಿದನು. ನಿದ್ರಿಸುತ್ತಿದ್ದ ಉಪಪಾಂಡವರನ್ನು ಪಾಂಡವರೇ ಎಂದು ಭ್ರಮಿಸಿ ಅವನು ಕ್ರೂರವಾಗಿ ಅವರನ್ನ ಕೊಂದನು. ಆ ರಾತ್ರಿ ಚಂದ್ರನೂ ಸಹ ಮುಖ ಮುಚ್ಚಿಕೊಂಡಿದ್ದ. ಅದು ಯೋಧನ ಕೃತ್ಯವಲ್ಲ, ಅದು ಪ್ರತೀಕಾರದ ಅಂಧತ್ವ. ಈ ಸುದ್ದಿ ತಿಳಿದಾಗ ಕೃಷ್ಣ ಕೋಪಗೊಂಡರು. ಕೋಪದಿಂದ ತೀವ್ರರಾದರು. ಅರ್ಜುನ ಮತ್ತು ಅಶ್ವತ್ಥಾಮ ಪರಸ್ಪರ ಇಬ್ಬರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರು. ಆಕಾಶ ಚಿಮ್ಮಿತ್ತು, ಭೂಮಿ ನಡುಗಿತು. ಪ್ರಳಯದ ಭಯ ಆವರಿಸಿತು. ಆದರೆ ಕೃಷ್ಣರು ಮಧ್ಯೆ ನಿಂತರು. ಇಬ್ಬರಿಗೂ ಅಸ್ತ್ರವನ್ನು ಹಿಂಪಡೆಯಲು ಆದೇಶಿಸಿದರು. ಅರ್ಜುನನು ಕೃಷ್ಣನ ಆದೇಶವನ್ನು ಪಾಲಿಸಿ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂಪಡೆದನು. ಆದರೆ ಅಶ್ವತ್ಥಾಮ ತನ್ನ ಅಹಂಕಾರದಿಂದ ತನ್ನ ಅಸ್ತ್ರವನ್ನು ಹಿಂಪಡೆಯದೆ ಅದನ್ನು ಉತ್ತರೆಯ ಗರ್ಭದ ಮೇಲೆ ತಿರುಗಿಸಿದನು. ಅದು ಅವನ ಅತ್ಯಂತ ದೊಡ್ಡ ಪಾಪ. ಉಪಪಾಂಡವರ ಸಾವು, ಗರ್ಭದಲ್ಲಿರುವ ಶಿಶು ಇಬ್ಬರ ಸಾವನ್ನು ನೋಡಿದ ಆ ದಿನ ರಾತ್ರಿ ಕರಾಳಮುಖವಾಗಿತ್ತು. ಕೃಷ್ಣನು ಕೋಪಗೊಂಡರು. ಕೋಪದಿಂದ ಅಶ್ವತ್ಥಾಮನಿಗೆ, ನೀನು ಯೋಧನಾಗಿದ್ದರೂ ಧರ್ಮವನ್ನು ಮೀರಿದ್ದೀಯಾ? 3000 ವರ್ಷಗಳವರೆಗೆ ಭೂಮಿಯ ಮೇಲೆ ಅಲೆದಾಡು. ಮರಣವೂ ನಿನ್ನನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ನಿನ್ನ ಗಾಯ ಎಂದಿಗೂ ಗುಣವಾಗದು. ಜನರು ನಿನ್ನನ್ನು ನೋಡಿ ಭಯಪಡುವವರು. ಮರಣವೂ ನಿನ್ನನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ನೀನು ಪಾಪದ ಅಮರನಾಗು ಅಶ್ವತ್ಥಾಮ ಎಂದು ಶಾಪ ನೀಡಿದರು. ಅದು ಅಮರನಾಗುವ ವರವಲ್ಲ, ಅದು ಶಾಪ.
ಅಂದಿನಿಂದ ಇಂದಿನವರೆಗೂ ಅಶ್ವತ್ಥಾಮನು ನಿಜವಾಗಿಯೂ ಜೀವಂತನಾಗಿದ್ದಾನೆ ಎಂಬುವ ನಂಬಿಕೆಯಿದೆ. ಭಾರತದ ಕೆಲವು ಅರಣ್ಯಗಳಲ್ಲಿ ಅವನನ್ನು ನೋಡಿದ್ದೇವೆ ಎಂದು ಕೆಲವರು ಹೇಳುತ್ತಾರೆ, ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಕಣ್ಣುಗಳಲ್ಲಿ ನೋವು, ಶಾಂತಿ ಹುಡುಕುತ್ತಿರುವ ಆತ್ಮ, ಅವನೇ ಅಶ್ವತ್ಥಾಮ. ತನ್ನ ಪಾಪದ ಹೊರೆಯನ್ನು ಹೊತ್ತು ಇಂದಿಗೂ ಅಲೆದಾಡುತ್ತಿರುವ ಅಶ್ವತ್ಥಾಮ.